ನಾವು ಕ್ರಿಸ್ತನ ವಾರ್ತೆಗೆ ಪ್ರತಿಸ್ಪಂದಿಸುವುದಾದರೆ ನಮ್ಮ ಜೀವಿತಗಳು ಬದಲಾಗುತ್ತವೆ. ಇದರ ಫಲವಾಗಿ ಒಳ್ಳೆಯ ಕ್ರಿಯೆಗಳು ಹೊರಬರುತ್ತವೆ. ಹೌದೋ? ಈಗ ನಾವು ಅದು ಸತ್ಯ ಎಂಬುದಾಗಿ ತಿಳಿದುಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯ ಧ್ಯಾನಕ್ಕೆ ನಾವು ಬಂದಿರುವಾಗ, ಕ್ರಿಸ್ತನ ಬರೋಣ ನಮ್ಮನ್ನು ಶುದ್ಧೀಕರಿಸುವ ನಿರೀಕ್ಷೆಯಾಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳೋಣ. ದೇವರ ಆತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಕ್ರಿಸ್ತನ ಬರೋಣವು ಶುದ್ಧೀಕರಿಸುವ ನಿರೀಕ್ಷೆಯಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಥೆಸಲೋನಿಕ ಪತ್ರಿಕೆಯ ಮಹಾಪ್ರಸ್ತಾಪವು ಸಭೆಯ ಮೇಲೆತ್ತುವಿಕೆ ಹಾಗೂ ಕ್ರಿಸ್ತನ ಪ್ರಕಟಣೆಯಾಗಿದೆ. ಅಂದರೆ ಆತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಭೂಲೋಕಕ್ಕೆ ತಿರುಗಿ ಬರುವುದು. ಪೌಲನು ಥೆಸಲೋನಿಕದವರಿಗೆ ಕಲಿಸಿದ ಸಂಗತಿಗಳಲ್ಲಿರುವ ಪ್ರಾಯೋಗಿಕತೆಯು ನನಗೆ ಇಷ್ಟವಾಯಿತು. ಈ ದಿನಗಳಲ್ಲಿ ಪ್ರವಾದನಾ ಬೋಧನೆಗಳನ್ನು ಕಲಿಸುವವರು ಅದನ್ನು ಅತಿಯಾಗಿ ಎಳೆದು ಅದು ವಿಚಿತ್ರವಾಗಿ ಕಾಣುವಂತೆ ಮಾಡಿರುತ್ತಾರೆ. ಅದು ಮಾತನಾಡಲಿಕ್ಕಾಗಲಿ ಚರ್ಚೆಗಾಗಲಿ ಉತ್ತಮ ವಿಚಾರವಾಗಿದ್ದು ಜೀವಿತಕ್ಕೆ ಯಾವ ಸಂಬಂಧವೂ ಇಲ್ಲದ್ದಾಗಿದೆ. ಪ್ರಿಯರೇ, ಅದನ್ನು ದಿನನಿತ್ಯದ ಜೀವಿತಕ್ಕೆ ಸಂಬಂಧವುಳ್ಳದನ್ನಾಗಿ ಇಲ್ಲವೇ ಲೌಕಿಕ ಜೀವಿತಕ್ಕೆ ಅನ್ವಯ ಉಳ್ಳದನ್ನಾಗಿ ಕಲಿಸುವುದಿಲ್ಲ. ಆದರೆ ಪೌಲನ ಬೋಧನೆಯೇ ಭಿನ್ನವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವೇನೆಂದರೆ ಕ್ರಿಸ್ತನ ಬರೋಣವು ನಮ್ಮನ್ನು ಶುದ್ಧೀಕರಿಸುವ ನಿರೀಕ್ಷೆಯಾಗಿದೆ ಎಂಬುದೇ. ಅದು ಜೀವಿತವನ್ನು ಬದಲಾಯಿಸುತ್ತದೆ, ಜೀವನ ಶೈಲಿಯನ್ನು ಬದಲಾಯಿಸುತ್ತದೆ. ಪ್ರಿಯಮಿತ್ರನೇ, ನೀನು ಸಭೆ ಮೇಲಕ್ಕೆತ್ತುವ ನಿರೀಕ್ಷೆಯನ್ನು ಹೊಂದಿರುವುದಾದರೆ, ಕ್ರಿಸ್ತನು ಬೇಗನೆ ಬರುವನೆಂದು ನಂಬಿರುವುದಾದರೆ, ಈ ಬದಲಾವಣೆಗಳು ನಿನ್ನಲ್ಲಿ ಉಂಟಾಗುತ್ತವೆ. ಅದು ನಿನ್ನ ಜೀವಿತವನ್ನು ಬದಲಾಯಿಸದೇ ಇರುವುದಾದರೆ ನೀನು ಅದನ್ನು ನಿಜವಾಗಿ ನಂಬುವುದಿಲ್ಲವೆಂದಾಯಿತು. ಅದು ನಿನಗೆ ಒಂದು ಕೇವಲ ತತ್ವ ಮಾತ್ರವಾಗಿರುತ್ತದೆ. ಪ್ರಿಯರೇ, ಈ ಪ್ರಸ್ತಾಪವು ಈ ಪತ್ರಿಕೆಯ ಮುಖ್ಯ ಭಾಗವಾಗಿದೆ. ಅಧ್ಯಾಯ 3:1 ಅಧ್ಯಾಯ 4:12 ವಚನದವರೆಗೆ ನಾವು ಈ ಕುರಿತು ಧ್ಯಾನಿಸಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ತಿಮೋತಿಯನು ಥೆಸಲೋನಿಕದವರ ಕುರಿತು ತಂದ ಒಳ್ಳೆಯ ವರದಿಯ ವಿಷಯದಲ್ಲಿ ಈಗ ನಾವು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆದದರಿಂದ ಇನ್ನೂ ತಡೆಯಲಾರದೆ ನಾವು ಅಥೇನೆಯಲ್ಲಿ ಒಬ್ಬಂಟಿಗರಾಗಿಯೇ ಇರುವುದು ಒಳ್ಳೆಯದೆಂದು ಯೋಚಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನಿಗೆ ಥೆಸಲೋನಿಕಕ್ಕೆ ಹಿಂದಿರುಗಲು ಮನಸ್ಸಿತ್ತು. ಆದರೆ ತಿಮೋಥೆಯ, ಲೂಕ, ಸೀಲ ಹಾಗೂ ಇತರರನ್ನು ಥೆಸಲೋನಿಕಕ್ಕೆ ಕಳುಹಿಸುವುದಕ್ಕಾಗಿ ತಾನು ಅಥೇನೆಯಲ್ಲಿಯೇ ಹಿಂದೆ ಉಳಿದನು. ಆದದರಿಂದ ಎಂಬುದಾಗಿ ನೋಡುವಾಗ ಈ ಪದವು ಈ ಅಧ್ಯಾಯವನ್ನು ಹಿಂದಿನ ಅಧ್ಯಾಯದೊಂದಿಗೆ ಸೇರಿಸುವಂಥದ್ದಾಗಿದೆ. ಅಲ್ಲಿ ಅವನು ಸಭೆಯಲ್ಲಿರತಕ್ಕ ಕುಟುಂಬ ಸಂಬಂಧದ ಕುರಿತಾಗಿ ತಿಳಿಸಿದ್ದಾನೆ. ಅವನು ಸಭೆಗೆ ತಾಯಿಯಂತಿದ್ದನು, ತಂದೆಯಂತೆಯೂ ಸಹೋದರನಂತೆಯೂ ಇದ್ದನು. ಅವರನ್ನು ಕರ್ತನ ಕಡೆಗೆ ನಡೆಸಿದ್ದನು, ಅವರನ್ನು ಪ್ರೀತಿ ಮಾಡಿದ್ದನು. ಕ್ರಿಸ್ತನ ಬರೋಣದಲ್ಲಿ ಎಲ್ಲ ವಿಶ್ವಾಸಿಗಳಿಗೆ ಬಹುಮಾನ ಕೊಡಲ್ಪಡುವ ಆ ಸಂದರ್ಭದಲ್ಲಿ ಅವರು ಅವನ ಮಹಿಮೆಯೂ ಸಂತೋಷವೂ ಆಗಿದ್ದರು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅವರನ್ನು ನಿಜವಾಗಿ ಪ್ರೀತಿಸಿರುವುದರಿಂದ ಅವರ ಬಳಿಗೆ ಹೋಗದೇ ಇರುವುದು ಅವನಿಗೆ ಬೇಸರದ ವಿಚಾರವಾಗಿತ್ತು. ಅವನಿಗೆ ಸೈತಾನನು ಅಡ್ಡಿಪಡಿಸಿದನು. ಪೌಲನು ಥೆಸಲೋನಿಕವನ್ನು ಅವಸರವಾಗಿ ಬಿಟ್ಟು ಹೋಗಬೇಕಾದ್ದರಿಂದ
ಅವನು ಅನೇಕ ಬೋಧನಾ ವಿಷಯಗಳನ್ನು ಕಲಿಸುವಿಕೆಯನ್ನು ಪೂರ್ತಿ ಮಾಡಲಾಗಲಿಲ್ಲ. ಅವನು ಹಿಂತಿರುಗಲು ಆಶೆಪಟ್ಟದ್ದು ಮಾತ್ರವಲ್ಲದೆ ಅಲ್ಲಿನ ವಿಶ್ವಾಸಿಗಳ ಭವಿಷ್ಯದ ಕುರಿತು ಅವನಿಗೆ ಚಿಂತೆಯಿತ್ತು. ಅವನು ಅವರನ್ನು ಸಂತೈಸಬೇಕೆಂದಿದ್ದನು. ಆರಂಭದಲ್ಲಿ ಅವನು ಹೇಳಿದ ಸಂಗತಿಯನ್ನು, ಅಂದರೆ ಪ್ರೀತಿಯ ಪ್ರಯಾಸವನ್ನು ತೋರಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರೀತಿ ಎಂದರೆ ಕೇವಲ ಅನುಕಂಪ ತೋರಿಸುವುದಲ್ಲ, ಇಲ್ಲವೇ ಹೃದಯದಲ್ಲಿ ಒಳ್ಳೆಯ ಭಾವನೆಯನ್ನು ಹೊಂದುವುದು ಮಾತ್ರವಲ್ಲ. ಪ್ರೀತಿಯು ಇತರರ ಒಳಿತನ್ನು ಬಯಸುತ್ತದೆ. ಪ್ರೀತಿಯು ಈ ರೀತಿಯಲ್ಲಿ ಪ್ರಕಟವಾಗುತ್ತದೆ. ಪ್ರಿಯ ಮಿತ್ರನೇ, ನೀನು ಯಾರನ್ನಾದರೂ ಪ್ರೀತಿಸುವುದಾದರೆ ಅವರ ಒಳಿತನ್ನು ಬಯಸುತ್ತಿ ಮತ್ತು ಪ್ರೀತಿಸುವ ಆ ವ್ಯಕ್ತಿಗಾಗಿ ನಿನ್ನ ಪ್ರಾಣವನ್ನು ಅಪಾಯಕ್ಕೊಡ್ಡುವುದಕ್ಕೂ ಸಿದ್ಧನಿರುತ್ತಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರಾದರೂ ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆಯ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನೂ ಆಗಿರುವ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿದೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ಮೇಲಿನ ಚಿಂತೆಯಿಂದಾಗಿ ಪೌಲನು ತಿಮೋಥೆಯನನ್ನು ನಮ್ಮ ಸಹೋದರನನ್ನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನು ಎಂದು ಕರೆಯುತ್ತಾನೆ. ಸೇವಕನು ಎಂಬ ಪದದ ಮೂಲವು ಡೀಕನ್ ಎಂದರ್ಥ ಕೊಡುತ್ತದೆ. ಪ್ರಿಯರೇ, ದೇವರ ಸೇವಕನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನು. ಕ್ರಿಸ್ತನ ಸುವಾರ್ತೆಯು ಸೇವಾ ಕ್ಷೇತ್ರವಾಗಿದೆ. ಪೌಲನು ಕೇವಲ ತೋರಿಕೆಯ ಸೇವಕನಾಗಿರಲಿಲ್ಲ. ನಮ್ಮ ಮುಖ್ಯ ಉದ್ದೇಶ ಸುವಾರ್ಥ ಪ್ರಸಾರವಾಗಿರುವುದರಿಂದ ಕೆಲವೊಮ್ಮೆ ನಾವು ಟೀಕೆಗೊಳಗಾಗುತ್ತೇವೆ. ಅದು ನಮ್ಮ ಮೂಲ ಉದ್ದೇಶವಾಗಿರುತ್ತದೆ. ಪ್ರಿಯರೇ, ಸುವಾರ್ತೆಯ ಸಾಮಾಜಿಕ ವಿಚಾರವನ್ನು ಒತ್ತಿ ಹೇಳದಕ್ಕಾಗಿ ನಾವು ಟೀಕೆಗೊಳಗಾಗುತ್ತೇವೆ. ಆದರೆ ಸುವಾರ್ಥ ಪ್ರಚಾರದ ಮೂಲಾಧಾರವಿಲ್ಲದ ಯಾವ ಮಹಾ ಸಾಮಾಜಿಕ ಚಳುವಳಿಗಳು ಉಂಟಾಗಿಲ್ಲ. ಬಾಲ ಕಾರ್ಮಿಕ ಕಾನೂನುಗಳು ವೆಸ್ಲಿಯವರ ಕೂಟಗಳ ಫಲವಾಗಿ ಬಂದಿತ್ತು. ಆಗಿನ ಕಾರ್ಮಿಕ ಚಳುವಳಿಗಳು ಅವುಗಳ ಮೂಲ ವಿಚಾರಗಳಿಂದ ತುಂಬ ದೂರ ಹೋಗಿದ್ದರೂ ಅವುಗಳ ಹುಟ್ಟಿಗೆ ವೆಸ್ಲಿಯವರ ಚಳುವಳಿಯೇ ಕಾರಣವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಬೋಧನೆ ಫಲವಾಗಿ ಆಸ್ಪತ್ರೆಗಳು ಹುಟ್ಟಿಕೊಂಡವು. ಜನರು ಕ್ರಿಸ್ತನ ಸುವಾರ್ತೆಗೆ ಪ್ರತಿಸ್ಪಂದಿಸುವುದಾದರೆ ಅವರ ಜೀವಿತಗಳು ಬದಲಾಗುತ್ತವೆ ಮತ್ತು ಈ ಬದಲಾವಣೆಯ ಫಲವಾಗಿ ಈ ಒಳ್ಳೆಯ ಕ್ರಿಯೆಗಳು ಹೊರಬರುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ದೇಶದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಡೆಸುತ್ತಿದ್ದಾರೆ. ಆದರೆ ಇವು ಅತಿಯಾದ ಭ್ರಷ್ಟಾಚಾರದ ಮೂಲವಾಗಿರುತ್ತದೆ. ಈ ವಿಶಾಲ ಕಾರ್ಯಕ್ರಮಗಳಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ತುಂಬಿದೆ ಎಂದು ಯಾರು ಹೇಳಲು ಸಾಧ್ಯವಿಲ್ಲ. ಇದು ಯಾಕೆ ಹೀಗಿದೆ? ಯಾಕಂದರೆ ಅದರ ಲಂಗರು ಕ್ರಿಸ್ತನ ಸುವಾರ್ತೆಯಾಗಿರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಟೀಕಿಸುವ ಉದಾರವಾದಿಗಳು ತಾವೇನೋ ಉತ್ತಮರೆಂಬಂತೆ ನಡೆದುಕೊಳ್ಳುತ್ತಾರೆ. ಇಂಥವರಿಂದ ನಿಜವಾದ ಒಳ್ಳೆಯದೇನಾದರೂ ಬಂದದ್ದನ್ನು ನೀವು ಕಂಡಿದ್ದೀರೋ? ಅವರು ನಿಜವಾಗಿ ಅನೀತಿ ಹಾಗೂ ಸ್ವೇಚ್ಛಾಚಾರವು ಬೆಳೆಯುವಂತೆ ಮಾಡಿದ್ದಾರೆ. ಮಾನವ ಜನಾಂಗವನ್ನು ಅವರು ಮೇಲಕ್ಕೆತ್ತಲಿಲ್ಲ. ಯುವಕರನ್ನು ಅಮಲುಕೋರತನದಿಂದ ಬಿಡಿಸಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಿಮೋಥೆಯನು ದೇವರ ಸೇವಕನೆಂದು, ಅವನ ಸೇವಾ ಕ್ಷೇತ್ರವು ಕ್ರಿಸ್ತನ ಸುವಾರ್ತೆ ಎಂದು ಪೌಲನು ಹೇಳುತ್ತಾನೆ. ನಮ್ಮ ಸೇವಾ ಕ್ಷೇತ್ರವು ಅದೇ ಆಗಿರಬೇಕು ಮತ್ತು ಕ್ರಿಸ್ತನ ಸುವಾರ್ತೆಯು ಪ್ರಸಂಗಿಸಲ್ಪಟ್ಟಾಗ ತುಂಬ ವಿಧವಾದ ಒಳ್ಳೆಯ ಕಾರ್ಯಗಳು ಅದರಿಂದ ಹೊರಬರುತ್ತವೆ. ಒಳ್ಳೆಯ ಕಾರ್ಯಗಳನ್ನು ಮಾಡುವವರ ಕುರಿತು ನಾನು ಕೇಳಿದ ಟೀಕೆ ಎಂದರೆ ಅವರದು ತಾತ್ಕಾಲಿಕ ಸಹಾಯವಾಗಿರುತ್ತದೆ ಎಂಬುದೇ. ಅವರು ಜನರನ್ನು ದೇವರೊಂದಿಗೆ ಸರಿಯಾದ ಸಂಬಂಧಕ್ಕೆ ತರುವ ಮೂಲಕ ಜನರಿಗೆ ಸಹಾಯವನ್ನು ಕೊಡುತ್ತಿಲ್ಲ. ಕ್ರಿಸ್ತನ ಸುವಾರ್ತೆಯು ಮಾತ್ರವೇ ಇದನ್ನು ಮಾಡಬಲ್ಲದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ದೃಢಪಡಿಸುವುದಕ್ಕೆ ಎಂಬುದಾಗಿ ನಾವು ನೋಡುವಾಗ, ಮೋಶೆ ಇಸ್ರಾಯೇಲ್ಯರ ಜಯಕ್ಕಾಗಿ ಪ್ರಾರ್ಥಿಸಲು
ಬೆಟ್ಟವನ್ನೇರಿದಾಗಲೂ ಇದೇ ಪದ ಉಪಯೋಗಿಸಲ್ಪಟ್ಟಿದೆ. ಹೀಗಿರಲು ಮೋಶೆಯ ಕೈಗಳು ಭಾರವಾದದ್ದರಿಂದ ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೆ ನಿಂತೇ ಇದ್ದವು ಎಂಬುದಾಗಿ ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಿಂತೇ ಇದ್ದವು ಎಂಬುದರ ಮೂಲ ಪದವೇ ದೃಢಪಡಿಸು ಎಂಬಲ್ಲಿ ಉಪಯೋಗವಾಗಿದೆ. ಅವರನ್ನು ಬಲಪಡಿಸಲು ಎತ್ತಿ ಹಿಡಿಯಲು ಪೌಲನು ತಿಮೋಥೆಯನನ್ನು ಕಳಿಸಿದನು. ಜನರಿಗೆ ಈ ರೀತಿಯ ಸಹಾಯ ಈಗಲೂ ಅಗತ್ಯವಿದೆ. ಅವರು ವಿಶ್ವಾಸದಲ್ಲಿ ದೃಢವಾಗಬೇಕಾಗಿದೆ. ನಿಮ್ಮ ನಂಬಿಕೆಯ ವೃದ್ಧಿಗಾಗಿ ಸಂತೈಸುವುದಕ್ಕೂ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಸಂತೈಸುವುದೆಂದರೆ ಉತ್ತೇಜನ ಪಡಿಸುವುದು. ಥೆಸಲೋನಿಕದವರನ್ನು ಎತ್ತಿ ಹಿಡಿದು ನಂಬಿಕೆಯಲ್ಲಿ ಉತ್ತೇಜಿಸುವುದಕ್ಕಾಗಿ ಅವನು ತಿಮೋಥೆಯನನ್ನು ಕಳಿಸಿದನು. ಮುಂದಕ್ಕೆ ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರೆಂದು ನೀವೇ ಬಲ್ಲಿರಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟ ಮಾತು ನಮಗೆ ಸ್ವೀಕರಿಸುವುದಕ್ಕೆ ಕಷ್ಟಕರವಾದದ್ದು. ಯಾರೂ ಅದರಿಂದ ವಿಚಲಿತರಾಗಬಾರದೆಂದು ಅವನು ಹೇಳುತ್ತಿದ್ದಾನೆ. ಇಲ್ಲಿ ಸಂಕಟವೆಂದರೆ ಒತ್ತಡಗಳು, ಚಿಂತೆಗಳು. ಕರ್ತನಲ್ಲಿ ಪ್ರಿಯರೇ, ನಾವು ಅದಕ್ಕಾಗಿಯೇ ನೇಮಿಸಲ್ಪಟ್ಟವರು ಎಂಬ ಆಶ್ಚರ್ಯಕರವಾದ ಮಾತನ್ನು ಪೌಲನು ಹೇಳುತ್ತಿದ್ದಾನೆ. ನಾವು ಬಿರುಗಾಳಿಯ ಮೂಲಕ ದಾಟಬೇಕೆಂಬುದು ನಮಗೆ ತಿಳಿದದೆ. ಅವು ತಾತ್ಕಾಲಿಕ ಬಿರುಗಾಳಿಗಳು, ಆದರೆ ಅದನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ನಮಗೆ ಸಂಕಟ ಉಂಟು. ಪ್ರಿಯರೇ, ದೇವರ ವಾಕ್ಯವು ಇದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಈ ಸಂಕಟಗಳ ನಡುವೆಯೂ ಥೆಸಲೋನಿಕದವರು ಕರ್ತನಿಗಾಗಿ ದೃಢವಾಗಿ ನಿಲ್ಲಬೇಕೆಂಬುದು ಪೌಲನ ಆಶೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇದೇ ಸತ್ಯವನ್ನು ಸತ್ಯವೇದದಲ್ಲಿನ ಇತರ ಕಡೆಯಲ್ಲಿಯೂ ತಿಳಿಸಲಾಗಿದೆ. ಕರ್ತನಾದ ಯೇಸು ಹೇಳಿದ್ದಾನೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಂಕಟವೆಂದರೆ ನಾವೆಲ್ಲರೂ ಎದುರಿಸಬೇಕಾಗಿರುವ ತೊಂದರೆಗಳು. ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಆದರೂ ಸಂಕಟಗಳ ನಡುವೆಯೂ ನಾವು ಧೈರ್ಯದಿಂದಿರಬೇಕೆಂದು ಕರ್ತನು ತಾನೇ ಹೇಳಿದ್ದಾನೆ. ಆದ್ದರಿಂದ ನಾವು ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ದೃಢಚಿತ್ತದಿಂದ ಮುಂದೆ ಸಾಗೋಣ. ಪ್ರಿಯರೇ, ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ವಿಶ್ವಾಸಿಯಾಗಿರುವುದಾದರೆ ಸಂಕಟವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕ್ರಿಸ್ತನನ್ನು ಅಂಗೀಕರಿಸುವುದೆಂದರೆ ಸಂಕಟಗಳಿಂದ ಮುಕ್ತರಾಗುವುದಲ್ಲ. ಆದರೆ ದೇವರ ಮಗುವಾದಾಗಲೇ ನಿನಗೆ ಕಷ್ಟಗಳು ಬರುತ್ತವೆ. ಒಂದು ವೇಳೆ ಅದಕ್ಕಿಂತ ಮೊದಲು ನಿನಗೆ ಕಷ್ಟಗಳಿಲ್ಲದಿರಬಹುದು. ನಾವು ಬಿರುಗಾಳಿಯಿಂದ ತಪ್ಪಿಸಿಕೊಳ್ಳುತ್ತೇವೆಂದು ಆತನು ವಾಗ್ದಾನ ಮಾಡಿರುವುದಿಲ್ಲ. ಜೀವಿತದ ಎಲ್ಲ ಬಿರುಗಾಳಿಗಳನ್ನು ನಾವು ಎದುರಿಸಲೇಬೇಕಾಗಿದೆ. ಆತನು ಹೇಳುವುದೇನೆಂದರೆ, ಈ ಬಿರುಗಾಳಿಗಳು ಬರುವಾಗ ಆತನು ನಮ್ಮೊಂದಿಗಿದ್ದು ನಡೆಸುತ್ತಾನೆ, ನಾವು ದಡವನ್ನು ಸೇರುತ್ತೇವೆ ಎಂಬುದಾಗಿ. ಪ್ರಿಯರೇ, ಆತನಿರುವ ದೋಣಿಯು ಎಂದಿಗೂ ಗಲಿಲಾಯ ಸಮುದ್ರದಲ್ಲಿ ಮುಳುಗುವುದಿಲ್ಲ, ಆಚೆ ದಡಕ್ಕೆ ಹೋಗಿಯೇ ಹೋಗುತ್ತದೆ. ಪ್ರಿಯಮಿತ್ರನೇ, ನಾನು ನೀನು ಖಂಡಿತವಾಗಿ ಆಚೆ ದಡವನ್ನು ಮುಟ್ಟುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಒತ್ತಿ ಹೇಳುವುದೇನೆಂದರೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದಾಗಿ. ಇದನ್ನು ನಾವು ಪೌಲನು ತಿಮೋಥೆನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. ಅದರ ಕುರಿತಾಗಿ ಯಾವ ಸಂಶಯವೂ ಇರುವುದಿಲ್ಲ. ಪೇತ್ರನು ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಿಂದ 19ನೇ ವಚನದವರೆಗೆ ಕೂಡ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಆಕಾಶದಲ್ಲಿ ಮೋಡಗಳಿಲ್ಲದಿರುವಾಗ, ಸಮುದ್ರ ಶಾಂತವಾಗಿರುವಾಗ
ಎಲ್ಲವೂ ಸಮಾಧಾನಕರವಾಗಿರುವಾಗಲೇ ನಾವು ಯೋಚಿಸಬೇಕಾಗುತ್ತದೆ. ಆಗ ನಿನ್ನ ರಕ್ಷಣೆಯನ್ನು ನೀನು ಪರೀಕ್ಷಿಸಿಕೊಳ್ಳಬೇಕು. ಆದರೆ ನಿನಗೆ ಈ ಲೋಕದಲ್ಲಿ ತೊಂದರೆಗಳುಂಟಾಗಿರುವುದಾದರೆ, ಈ ಲೋಕದ ಒತ್ತಡಗಳು ನಿನ್ನ ಮೇಲಿರುವುದಾದರೆ, ನೀನು ದೇವರ ಮಗುವಾಗಿದ್ದಿ ಎಂಬುದಕ್ಕೆ ಅದು ಗುರುತಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಮೂಲಕ ನಾವು ದೇವರನ್ನು ಆತುಕೊಳ್ಳಲು ಕಲಿಯುತ್ತೇವೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ನಾವು ನಿಮ್ಮ ಬಳಿಯಲ್ಲಿದ್ದಾಗ ಸಂಕಟವನ್ನು ಅನುಭವಿಸಲೇಬೇಕೆಂದು ಮುಂದಾಗಿ ಹೇಳಿದ್ದೇವಲ್ಲ, ಅದರಂತೆ ಆಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಟೆನ್ನೆನ್ಸಿಯ ಮೆಂಫಿಸ್ನಲ್ಲಿನ ಸಭಾಪಾಲಕರು ಒಮ್ಮೆ ಸಭಿಕರ ಮೆಚ್ಚಿನ ವಚನ ಯಾವುದೆಂದು ಕೇಳಿದರು. ಒಬ್ಬನು ಎದ್ದು ನಿಂತು ಹೀಗೆ ನಡೆಯಿತು ಎಂಬುದಾಗಿ ಹೇಳಿದನು. ಎಲ್ಲರಿಗೂ ವಿಚಿತ್ರವೆನಿಸಿತು. ಆಗ ಅದು ಹೇಗೆ ಈ ವಚನ ಮೆಚ್ಚುಗೆಯದೆಂದು ಅವನನ್ನು ಕೇಳಿದರು. ಅವನೆಂದನು, ನಾನು ಕಷ್ಟಗಳಿಗೊಳಗಾದಾಗ ಈ ವಚನವನ್ನು ನೆನಪಿಸುತ್ತೇನೆ, ಅದು ನಡೆದು ಹೋಯಿತು ಎಂಬುದಾಗಿ. ಆಗ ನನಗೆ ಖಂಡಿತವಾಗುತ್ತದೆ, ನನ್ನ ಕಷ್ಟಗಳು ದಾಟಿ ಹೋಗುತ್ತವೆಂದು, ಅವು ಶಾಶ್ವತವಾಗಿರುವುದಿಲ್ಲವೆಂದು. ದೇವರು ನಮ್ಮನ್ನು ಬಿರುಗಾಳಿಗಳ ಮೂಲಕ ದಾಟಿಸುತ್ತಾನೆ, ಆದರೆ ಅವೆಲ್ಲವೂ ದಾಟಿ ಹೋಗುವವುಗಳಾಗಿವೆ. ಇದೆಷ್ಟು ಅದ್ಭುತವಾದದ್ದು ನೋಡ್ರಿ. ಆ ಮನುಷ್ಯನು ವಚನವನ್ನು ತಪ್ಪಾಗಿ ಹೇಳಿರಬಹುದು, ಆದರೆ ಅವನ ಅಭಿಪ್ರಾಯವು ಪೌಲನ ಅಭಿಪ್ರಾಯಕ್ಕೆ ಸರಿ ಹೊಂದುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಸಂಕಟ ಎಂದರೆ ಹಿಂಸೆ ಎಂದು ಅರ್ಥವಾಗುತ್ತದೆ, ಆದರೆ ಇದು ಮಹಾಸಂಕಟ ಕಾಲಕ್ಕೆ ಅನ್ವಯಿಸುವುದಿಲ್ಲ. ಅದು ಈ ಲೋಕದ ಚಿಕ್ಕ ಸಂಕಟಗಳ ಕುರಿತಾದದ್ದು. ಈ ಲೋಕದಲ್ಲಿ ನಮ್ಮೆಲ್ಲರಿಗೂ ಇಂತಹ ಸಂಕಟಗಳು ಬರುತ್ತವೆ. ಇವುಗಳ ಮೂಲಕವಾಗಿ ನಾವು ಇನ್ನೂ ಹೆಚ್ಚು ದೇವರ ಸಮೀಪಕ್ಕೆ ಬರುತ್ತೇವೆ. ಆದುದರಿಂದ ವಿಶ್ವಾಸಿಯ ಜೀವಿತ ಶುದ್ಧೀಕರಣ ಹೊಂದುತ್ತದೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಆದುದರಿಂದ ನಾನು ಇನ್ನೂ ತಡೆಯಲಾರದೆ, ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ದರಿಂದ ನಮ್ಮ ಪ್ರಯಾಸವು ವ್ಯರ್ಥವಾಯಿತೋ ಏನೋ ಎಂದು ನಿಮ್ಮ ನಂಬಿಕೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕೆ ಅವನನ್ನು ಕಳುಹಿಸಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶೋಧಕನು ಅಂದರೆ ಸೈತಾನನೇ. 2ನೇ ಅಧ್ಯಾಯದಲ್ಲಿ ಪೌಲನು ಸೈತಾನನು ನಮ್ಮನ್ನು ತಡೆದನು ಎಂದು ಹೇಳುತ್ತಾನೆ. ಅಂದರೆ ಪೌಲನು ಥೆಸಲೋನಿಕದವರಿಗೆ ಹೇಳುವುದೇನೆಂದರೆ, ಸೈತಾನನು ನನ್ನನ್ನು ಶೋಧಿಸುತ್ತಿದ್ದಾನೆ, ಅವನು ನಿಮ್ಮನ್ನು ಶೋಧಿಸಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಂಕಟಗಳ ಇನ್ನೊಂದು ಉದ್ದೇಶವೆಂದರೆ ನಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡುವುದೇ ಆಗಿದೆ. ಕಷ್ಟಗಳು ನಮ್ಮ ವಿಶ್ವಾಸದ ಯಥಾರ್ಥತ್ವವನ್ನು ಹೊರಗೆ ಹಚ್ಚುತ್ತವೆ. ನಿಜ ವಿಶ್ವಾಸಿಗಳೂ ಇದ್ದಾರೆ, ಕಪಟ ವಿಶ್ವಾಸಿಗಳೂ ಇರುತ್ತಾರೆ. ನಮ್ಮ ನಂಬಿಕೆಯ ಯಥಾರ್ಥತೆಯನ್ನು ಪ್ರಕಟಿಸುವುದು ನಾವು ದೇವರಲ್ಲಿನ ವಿಶ್ವಾಸದ ಮೂಲಕ, ಕಷ್ಟಗಳನ್ನು ಜಯಿಸುವುದರ ಮೂಲಕವೇ. ಪ್ರಿಯರೇ, ಕಷ್ಟಗಳು ನಿಜವಾದ ವಿಶ್ವಾಸಿಯನ್ನು ತೋರಿಸಿಕೊಡುತ್ತವೆ ಮತ್ತು ಇದು ಪೌಲನಿಗೆ ಹರ್ಷ ತರುವಂಥದ್ದಾಗಿದೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಆದರೆ ತಿಮೋತಿಯನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭವರ್ತಮಾನವನ್ನು ಹೇಳಿ, ನೀವು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಮಾಡಿಕೊಂಡು, ನಾವು ನಿಮ್ಮನ್ನು ಹೇಗೋ ಹಾಗೆಯೇ ನೀವು ನಮ್ಮನ್ನು ನೋಡುವುದಕ್ಕೆ ಅಪೇಕ್ಷಿಸುತ್ತೀರೆಂಬುದನ್ನು ತಿಳಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನಿಗೆ ಅವರಿಂದ ವರ್ತಮಾನ ದೊರಕಿದ್ದು ಒಳ್ಳೆಯದೇ ಆಯಿತು. ಅದು ಒಳ್ಳೆಯ ವರ್ತಮಾನವೇ ಆಗಿತ್ತು. ಅವರು ತಮಗಾದ ಸಂಕಟಗಳನ್ನು ಸಹಿಸುತ್ತಿದ್ದರು. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಸಹೋದರರೇ, ಇದನ್ನು ಕೇಳಿ ನಮ್ಮ ಎಲ್ಲ ಕೊರತೆಯಲ್ಲಿಯೂ ಸಂಕಟದಲ್ಲಿಯೂ ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆದರಣೆಯಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಎಲ್ಲ ಸಂಕಟದಲ್ಲಿಯೂ ತನಗೂ ಸಂಕಟ ಉಂಟಾಯಿತೆಂದು ಪೌಲನು ಹೇಳುತ್ತಿದ್ದಾನೆ. ಅವರಿಂದ ಬಂದ ಒಳ್ಳೆಯ ಸಮಾಚಾರವು ಅವನನ್ನು ಸಂತೈಸಿತು. ಮುಂದಕ್ಕೆ ನೋಡ್ರಿ, ಪೌಲನು
ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವಕಳೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳಿಗಾಗಿ ನಮಗೆ ಜೀವಿತವು ಆನಂದಕರವಾಗಿದೆ. ನಿಂತಿದ್ದರೆ ಎಂಬುದು ನಿಂತಿರುವುದರಿಂದ ಎಂದಾದರೆ, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ಸಂಕಟದಲ್ಲಿಯೂ ನೀವು ಸಂತೋಷಿಸಬಹುದು. ಇದು ಯಾವಾಗಲೂ ಸುಲಭವಾದದಲ್ಲ. ಪೇತ್ರನು ಹೀಗೆ ಬರೆಯುತ್ತಾನೆ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12 ಮತ್ತು 13ನೇ ವಚನಗಳಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಕ್ರೈಸ್ತನಾಗಿದ್ದರೆ ನೀನು ಸೋಲುವುದಿಲ್ಲ. ನಿನಗೆ ಸಂಕಟಗಳಿರುವುದಾದರೂ ಅದರಿಂದ ನಿನಗೆ ಒಳ್ಳೆಯದಾಗುತ್ತದೆ. ಇದನ್ನು ನೀನು ನಂಬಬಹುದು. ಹೌದು ಪ್ರಿಯರೇ, ನಂಬಿಕೆಯ ನಮ್ಮ ಜೀವಿತದಲ್ಲಿ ರಕ್ಷಕನು ನಮ್ಮ ಜೊತೆ ಇರುವಾಗ ನಮ್ಮ ಎಲ್ಲ ಪರಿಸ್ಥಿತಿಯಲ್ಲಿ ಜಯದ ಜೀವಿತವನ್ನು ನಾವು ಜೀವಿಸೋಣ. ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ನಮ್ಮ ನಂಬಿಕೆಯನ್ನು ಬಲಪಡಿಸು. ನಮಗೆ ಬಂದೊದಗುವ ವಿವಿಧ ಸ್ಥಿತಿಗತಿಗಳಲ್ಲಿ ನಾವು ಬಲಹೀನರಾಗದಂತೆ, ಕುಂದಿ ಹೋಗದಂತೆ ದೃಢಚಿತ್ತದಿಂದ, ನಂಬಿಕೆಯಿಂದ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ಅಪನಂಬಿಗಸ್ಥರಾಗಿದ್ದಾರೋ ಅವರನ್ನು ಕರುಣಿಸಿ ಅವರ ನಂಬಿಕೆಯನ್ನು ಬಲಪಡಿಸು. ಹೀಗೆ ನಾವೆಲ್ಲರೂ ನಿನ್ನಲ್ಲಿ ಇದ್ದುಕೊಂಡು ಫಲಭರಿತವಾದ ಜೀವಿತವನ್ನೇ ದಿನಾಲು ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ತಿಮೋಥೆಯನು ಥೆಸಲೋನಿಕದವರ ಕುರಿತು ತಂದ ಒಳ್ಳೆಯ ವರದಿ ಸುವಾರ್ಥ ಸೇವೆಯಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಪ್ರತಿಯೊಬ್ಬ ವಿಶ್ವಾಸಿಗೂ ಕಷ್ಟ ಸಂಕಟಗಳು ಬಂದೇ ಬರ್ತವೆ. ಇದು ದೇವರ ವಾಕ್ಯದ ನಿಯಮವಾಗಿದೆ. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿತದ ಎಲ್ಲ ಸ್ಥಿತಿಗತಿಗಳಲ್ಲಿ ಯೇಸು ಕ್ರಿಸ್ತನನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ಅಧ್ಯಯನವು ನಿಮಗೆ ಸಂತೋಷವನ್ನು ತಂದಿದೆಯಲ್ಲವೇ? ನಿಮ್ಮ ಪ್ರಿಯರಿಗೂ ಸ್ನೇಹಿತರಿಗೂ ಈ ಸೇವೆಯ ಬಗ್ಗೆ ತಿಳಿಸಿರಿ. ದಿನಾಲು ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.